ದಿವಾಕರ, ನಂಜನಗೂಡಿಗೆ ಯಾವಾಗ ಹೋಗ್ತೀಯಪ್ಪ? ಪೇಪರ್ ಓದುತ್ತಾ ಕುಳಿತಿದ್ದ ಕೃಷ್ಣಯ್ಯ ಕೇಳಿದ್ರು. ಈ ವಾರದಲ್ಲೇ ಹೋಗಿ ಬರಬೇಕು ದೊಡ್ಡಪ್ಪ. ಅಪ್ಪ ಅಮ್ಮ ನಂಜನಗೂಡಿಗೆ ಹೋಗಿ ಬರಲೇಬೇಕು ಅಂತ ಹೇಳಿದ್ದಾರೆ. ಶಾಮಣ್ಣ ಬಂದಾಗಲೆಲ್ಲ ನಂಜನಗೂಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದ. ದೇವರಿಗೆ ವಿಶೇಷ ಪೂಜೆ ಮಾಡಿಸಿ ಸುಮಾರು 100 ಜನರಿಗೆ ಊಟ ಹಾಕಿಸ್ತಿದ್ದ. ಹೊಟ್ಟೆ ತುಂಬಿದವರಿಗೆ ಊಟ ಹಾಕೋದ್ರಿಂದ ಏನು ಪ್ರಯೋಜನ ದೊಡ್ಡಪ್ಪ? ಅದರ ಬದಲು ಒಂದು ಒಳ್ಳೆಯ ಕೆಲಸಕ್ಕೆ ಆ ಹಣ ಕೊಡ್ಬೋದಲ್ವಾ? ಅದು ಅವರವರ ನಂಬಿಕೆಗೆ ಬಿಟ್ಟದ್ದು. ನೀನು ನಂಜನಗೂಡಿಗೆ ಹೋದಾಗ ದೇವಸ್ಥಾನದಲ್ಲಿ ಶಂಕರ ಶಾಸ್ತ್ರಿಗಳನ್ನು ಭೇಟಿ ಮಾಡು. ಅವರ ಮೂಲಕ ವಿಶೇಷ ಪೂಜೆ ಏರ್ಪಾಡು ಮಾಡು. ಶಾಸ್ತ್ರಿಗಳು ತುಂಬ ಒಳ್ಳೆಯವರು, ತುಂಬ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾರೆ ಎಂದು ಕೃಷ್ಣಯ್ಯ ಹೇಳಿದ್ರು. ಹೌದು ದಿವಾಕರ, ನಿಮ್ಮಪ್ಪ ಪೂಜೆ ಏರ್ಪಾಡು ಮಾಡಿಸಿದ್ರು. ಊಟದ ನಂತರ ನಮ್ಮನ್ನೆಲ್ಲ ತಮ್ಮ ಮನೆಗೆ ಕರ್ಕೊಂಡೋಗಿ ಪಾನಕ ಕೊಟ್ಟಿದ್ರು. ಒಟ್ಟಿನಲ್ಲಿ ಅವರು ತುಂಬ ಧಾರಾಳಿಗಳು. ಪದ್ಮಮ್ಮ ನೆನಪು ಮಾಡಿಕೊಳ್ಳುತ್ತಾ ಹೇಳಿದ್ರು. ಅವರ ಮನೆ ತುಂಬ ದೊಡ್ಡದಾಗಿತ್ತು. ಮನೆ ಸುತ್ತಲೂ ದೊಡ್ಡ ಕಾಂಪೌಂಡ್ ಇತ್ತು. ಆ ಕಾಂಪೌಂಡಿನಲ್ಲಿ ಬಾಳೆ, ಹಲಸು, ಸೀಬೆ, ದಾಳಿಂಬೆ ಎಲ್ಲ ಬೆಳೆದಿದ್ರು. ಮನೆ ಹಿಂಭಾಗದಲ್ಲಿ ತರಕಾರಿ, ಹೂ ಬೆಳೆಸಿದ್ರು. ನಮಗೂ ಒಂದು ಹೊರೆ ಹೂವು, ಹಣ್ಣು, ತರಕಾರಿ ಕೊಟ್ಟು ಕಳಿಸಿದ್ರೆಂದು ಕೃಷ್ಣಯ್ಯ ಹೇಳಿದ್ರು. ದೊಡ್ಡಮ್ಮ, ನೀವು ದೊಡ್ಡಪ್ಪ ಇಬ್ಬರು ನನ್ನ ಜೊತೆ ಬನ್ನಿ. ಹೇಗೂ ಕಾರ್ ಮಾಡ್ತಿದ್ದೀನಿ, ಆರಾಮಾಗಿ ಹೋಗಿ ಬರೋಣ. ನಾನು ನಿಮ್ಮ ಅಪ್ಪನಿಗಿಂತ 8 ವರ್ಷ ದೊಡ್ಡವನು. ಮೊದಲಿನ ಹಾಗೆ ಓಡಾಡಕ್ಕಾಗಲ್ಲ. ನಿಮ್ಮ ದೊಡ್ಡಮ್ಮ ನನ್ನನ್ನು ಬಿಟ್ಟು ಎಲ್ಲಿಗೂ ಬರಲ್ಲ. ನೀನು ಹೋಗ್ಬಾ. ನಾವು ಇಲ್ಲಿಂದಲೇ ನಂಜುಂಡೇಶ್ವರನಿಗೆ ಕೈ ಮುಗಿದ್ಬಿಡ್ತೀವಿ. ನೀನು ಭಾನುವಾರ ಹೋಗೋದಾದರೆ ನಮ್ಮ ನಿಮ್ಮಿ ಅವಳ ಗಂಡ ಮಕ್ಕಳನ್ನು ಹೊರಡಿಸ್ಬೋದು. ಆಗಲಿ ದೊಡ್ಡಮ್ಮ, ಭಾನುವಾರನೇ ಹೋಗಿ ಬರ್ತೀನಿ. ನಿರ್ಮಲಕ್ಕ ನನ್ನ ಜೊತೆ ಬಂದರೆ ನನಗೆ ಸಂತೋಷನೇ, ದಿವಾಕರ್ ಖುಷಿಯಿಂದ ಹೇಳ್ದ. ಕೃಷ್ಣಯ್ಯ ಹೈಸ್ಕೂಲ್ ಮಾಸ್ತರಾಗಿ ನಿವೃತ್ತರಾಗಿದ್ದರು. ಅವರ ಕೊನೆಯ ತಮ್ಮನೇ ಶ್ಯಾಮ. ತುಂಬ ಬುದ್ಧಿವಂತನಾಗಿದ್ದ ಶ್ಯಾಮ MSCಯಲ್ಲಿ ರ್ಯಾಂಕ್ ತೆಗೆದುಕೊಂಡು ಚೆನ್ನೈ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದ. ತನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದ ರಮಣಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಇಬ್ಬರು ಒಳ್ಳೆಯ ಹೆಸರು ಗಳಿಸಿದ್ರು. ಕ್ರಮೇಣ ಅಮೆರಿಕಕ್ಕೆ ಹಾರಿ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಇಬ್ಬರು ಡಾಕ್ಟರೇಟ್ ಪದವಿ ಪಡೆದಿದ್ರು. ಅವರಿಗಿಬ್ಬರು ಮಕ್ಕಳು. ದೊಡ್ಡವನು ಪ್ರಭಾಕರ. ಅವನು ಮೊದಲಿನಿಂದಲೂ ರಮಣಿಯ ತಾಯಿ ಮನೆಯಲ್ಲೇ ಬೆಳೆದಿದ್ದ. BA MBA ಮಾಡಿ ದೆಹಲಿಯ ಪ್ರಖ್ಯಾತ ಕಂಪನಿಯಲ್ಲಿದ್ದ. ಎರಡನೆಯವನೇ ದಿವಾಕರ. ಅವನು ಇಂಜಿನಿಯರ್. ಅವನು ಅಮೆರಿಕದಲ್ಲೇ ಇದ್ದ. ಮದುವೆಯು ನಿಶ್ಚಯವಾಗಿತ್ತು. ಶ್ಯಾಮ ದಂಪತಿಗಳು ವಯಸ್ಸಾಗುತ್ತಿದ್ದಂತೆ ತಾಯ್ನಾಡಿನ ಹಂಬಲ ಅವರಿಗೆ ಹೆಚ್ಚಾಗಿ ಇಂಡಿಯಾಗೆ ಹಿಂದಿರುಗಿ ದೊಡ್ಡ ಮಗನ ಜೊತೆ ಇದ್ರು. ದಿವಾಕರ 1 ತಿಂಗಳು ರಜೆ ಹಾಕಿ ಇಂಡಿಯಾಕ್ಕೆ ಬಂದಿದ್ದ. ಮೊದಲು ದೆಹಲಿಗೆ ಹೋಗಿ ಅಲ್ಲಿ 10 ದಿನಗಳಿದ್ದು ಈಗ ಬೆಂಗಳೂರಿಗೆ ಬಂದಿದ್ದ. ಕೃಷ್ಣಯ್ಯನವರಿಗೆ 3 ಮಕ್ಕಳು. ದೊಡ್ಡವನು ಚೆನ್ನೈನಲ್ಲಿ ರೈಲ್ವೇಸ್ನಲ್ಲಿದ್ದ. ಎರಡನೆಯವನು ಕೇರಳದಲ್ಲಿದ್ದ. ಅಲ್ಲಿ ಅವನದೇ ಸಾಫ್ಟ್ವೇರ್ ಕಂಪನಿ ಇತ್ತು. ಕೊನೆಯವಳು ನಿರ್ಮಲ. ಅವಳಿಗೆ 2 ಮಕ್ಕಳು. ಮೊದಲನೆಯವಳು BE ಓದ್ತಾ ಇದ್ದಳು. ಇನ್ನೊಬ್ಬಳು PUCಯಲ್ಲಿದ್ದಳು. ಭಾನುವಾರ ಬೆಳಿಗ್ಗೆ ದಿವಾಕರ ನಿರ್ಮಲಳ ಕುಟುಂಬದ ಜೊತೆ ನಂಜನಗೂಡಿಗೆ ಹೊರಟ. ದಾರಿಯಲ್ಲಿ ನಿಮಿಷಾಂಬ ದೇವಾಲಯಕ್ಕೆ ಭೇಟಿ ನೀಡಿ ಮೈಸೂರು ತಲುಪಿದಾಗ 10 ಗಂಟೆ. ಅವರು ತಿಂಡಿ ತಿಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಂತರ ನಂಜನಗೂಡಿಗೆ ಹೊರಟರು. ಅವರು ನಂಜನಗೂಡು ತಲುಪಿದಾಗ 1 ಗಂಟೆ ಆಗಿತ್ತು. ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಅವರು ಹೊಳೆಯ ಬಳಿಗೆ ಹೋದ್ರು. ದಿವಾಕರ, ವಿಶೇಷ ಪೂಜೆ ಮಾಡಿಸಲ್ವಾ? ಇಲ್ಲ ನಿರ್ಮಲಕ್ಕ, ಅದಕ್ಕೆಲ್ಲ ಮೊದಲೇ ಏರ್ಪಾಡು ಮಾಡ್ಬೇಕಲ್ವಾ? ಅದೇ ಹಣನ ಉಂಡಿಗೆ ಹಾಕ್ಬಿಡ್ತೀನಿ. ಒಂದು ಕೆಲಸ ಮಾಡೋಣ, ನಾವು ಶಂಕರ ಶಾಸ್ತ್ರಿಗಳನ್ನ ಭೇಟಿ ಮಾಡಿ ಅವರ ಕೈಗೆ ಹಣ ಕೊಟ್ಟು ಶ್ಯಾಮರಾವ್ ರಮಣಿ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿ ಅಂತ ಹೇಳೋಣ. ನಿರ್ಮಲ ಸಲಹೆ ನೀಡಿದಳು. ಹಾಗೂ ಮಾಡಬಹುದು. ಮೊದಲು ಶಂಕರ ಶಾಸ್ತ್ರಿಯವರ ಮನೆ ಪತ್ತೆ ಮಾಡೋಣ ಎಂದ ದಿವಾಕರ 4-6 ಜನರನ್ನ ವಿಚಾರಿಸಿದ ಮೇಲೆ ಒಬ್ಬರು ಮುದುಕರು ಶಂಕರ ಶಾಸ್ತ್ರಿಗಳ ಮನೆಯ ಗುರುತನ್ನು ಹೇಳಿದರು. ದೇವಸ್ಥಾನದ ಹತ್ತಿರ ಚಾಮರಾಜನಗರಕ್ಕೆ ಬಸ್ಸು ತಿರುಗುವ ರಸ್ತೆಯಲ್ಲಿ ಒಂದು ಹೆಂಚಿನ ಮನೆ ಇದೆ. ಆ ಮನೆಯ ಮುಂದೆ ದಾಳಿಂಬೆ ಮರವಿದೆ. ಅದೇ ಶಂಕರ ಶಾಸ್ತ್ರಿಗಳ ಮನೆ. ಅಪ್ಪ ದೊಡ್ಡ ಮನೆ ಅಂತ ಹೇಳಿದ್ರು. ನಿರ್ಮಲಾ ಗೊಣಗಿದಳು. ಅಪ್ಪ ದೊಡ್ಡಪ್ಪ ಈ ಕಡೆ ಬಂದು 20 ವರ್ಷಗಳಾಗಿವೆ. ಈ ಅವಧಿಯಲ್ಲಿ ಏನಾದರೂ ಬದಲಾವಣೆ ಆಗಿರ್ಬೋದಲ್ವೇ? ಬನ್ನಿ ಶಾಸ್ತ್ರಿಗಳ ಮನೆ ಹುಡ್ಕೋಣ, ಕಾರು ಹತ್ತುತ್ತಾ ದಿವಾಕರ ಹೇಳ್ದ. ಮನೆಯ ಮುಂದೆ ಕಾರು ನಿಂತಾಗ 2 ಪುಟಾಣಿಗಳು ಮನೆಯಿಂದ ಹೊರಗಡೆ ಓಡಿ ಬಂದು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನಿಂತರು. ನಿರ್ಮಲಾ ಆ ಮಕ್ಕಳನ್ನ ಕೇಳಿದಳು. ತಾತ ಮನೇಲಿದ್ದಾರಾ? ಇದ್ದಾರೆ ಬನ್ನಿ ಎನ್ನುತ್ತಾ ಆ ಪುಟಾಣಿಗಳು ಒಳಕ್ಕೆ ಓಡಿದವು. 2 ನಿಮಿಷಗಳಲ್ಲಿ ಆ ಮಕ್ಕಳ ಜೊತೆ 30ರ ಅಂಚಿನಲ್ಲಿದ್ದ ಒಬ್ಬ ಹೆಂಗಸು ಹೊರಗೆ ಬಂದು ಕೇಳಿದ್ರು. ನಿಮ್ಗೆ ಯಾರು ಬೇಕು? ಶಂಕರ ಶಾಸ್ತ್ರಿಗಳನ್ನ ನೋಡ್ಬೇಕಾಗಿತ್ತು. ನೀವ್ಯಾರು? ನಾವು ಅಮೆರಿಕಾದ ಶ್ಯಾಮರಾವ್ ಮಗ. ನೀವು ನಮ್ಮ ತಂದೆಯ ಹೆಸರು ಹೇಳಿ, ಅವರಿಗೆ ಗೊತ್ತಾಗುತ್ತೆ. ಬನ್ನಿ ಒಳಗೆ. ಆಕೆ ಒಳಗೆ ಕರೆದೊಯ್ದಳು. ವರಾಂಡಾದಲ್ಲಿ 4 ಪ್ಲಾಸ್ಟಿಕ್ ಕುರ್ಚಿಗಳಿದ್ದವು. ಆಕೆ ಚಾಪೆ ತಂದು ಹಾಕಿದ್ರು. ನಿರ್ಮಲಾ ಮತ್ತು ಮಕ್ಕಳು ಚಾಪೆ ಮೇಲೆ ಕುಳಿತರು. ಅಷ್ಟರಲ್ಲಿ ಶಾಸ್ತ್ರಿಗಳು ಹೊರಗೆ ಬಂದರು. ದಿವಾಕರ, ಕೃಷ್ಣಮೂರ್ತಿ ಎದ್ದು ನಿಂತರು. ನಮಸ್ಕಾರ, ಕುಳಿತುಕೊಳ್ಳಿ. ಶ್ಯಾಮರಾಯರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಅವ್ರು ಈ ಕಡೆಗೆ ಬಂದು 20 ವರ್ಷಗಳ ಮೇಲಾಯ್ತು. ಹೌದು,
ಅವರು ಬಹಳ ವರ್ಷ ಅಮೆರಿಕದಲ್ಲಿದ್ದರು. ಈಗ ದೆಹಲಿಯಲ್ಲಿ ನಮ್ಮ ಅಣ್ಣನ ಜೊತೆ ಇದ್ದಾರೆ. ಆರೋಗ್ಯ ಚೆನ್ನಾಗಿಲ್ಲದೇ ಇರುವುದರಿಂದ ಎಲ್ಲಿಗೂ ಬರೋದಿಲ್ಲ. ಶಾಸ್ತ್ರಿಗಳು ಸೊಸೆಗೆ ಹೇಳಿ ಪಾನಕ ಮಾಡಿಸಿದ್ರು. ಪಾನಕ ತೆಗೆದುಕೊಳ್ಳಿ, ನನ್ನ ಸೊಸೆ ಅಡುಗೆಗಿಟ್ಟಿದ್ದಾಳೆ, ಊಟ ಮಾಡ್ಕೊಂಡೇ ಹೋಗಬೇಕು. ಛೇ ನಿಮ್ಗೆ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನು ಬಂತು? ಶ್ಯಾಮರಾಯರು ನನಗೆ ಸ್ನೇಹಿತರು, ಅವರ ಕುಟುಂಬಕ್ಕೆ ಸೇರಿದವರು. ನಮ್ಮ ಮನೆಯಲ್ಲಿ ಊಟ ಮಾಡಿದರೆ ನನಗೆ ಸಂತೋಷವಾಗುತ್ತದೆ. ಅಪ್ಪ ವಿಶೇಷ ಪೂಜೆ ಮಾಡಿಸು ಅಂತ ಹೇಳಿದರು, ಆದರೆ ನನಗೆ ಮಾಡಿಸ್ಲಿಕ್ಕಾಗಲಿಲ್ಲ. ದಯವಿಟ್ಟು ನೀವು ನಮ್ಮ ತಂದೆಯ ತಾಯಿ ಹೆಸರಿನಲ್ಲಿ ಒಂದು ಒಳ್ಳೆಯ ದಿನ ನೋಡಿ ದೇವರಿಗೆ ವಿಶೇಷ ಪೂಜೆ ಮಾಡಿಸಿ. ದಯವಿಟ್ಟು ಈ ಹಣ ತೆಗೆದುಕೊಳ್ಳಿ. ದಿವಾಕರ ಹಣ ಅವರ ಮುಂದಿಟ್ಟು ಹೇಳಿದ. ಬೇಡ, ಹಣ ನೋಡಿ ಹಾವು ಮೆಟ್ಟಿದವರಂತೆ ಶಾಸ್ತ್ರಿಗಳು ಬೆಚ್ಚಿದ್ರು. ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಆ ಹಣ ಮುಟ್ಟುವ ಅರ್ಹತೆ ನನಗಿಲ್ಲಪ್ಪ. ನಾನು ತುಂಬ ಪಾಪಿ. ಈ ಜನ್ಮದಲ್ಲಿ ನನಗೆ ಕ್ಷಮೆ ಸಿಗದಷ್ಟು ಪಾಪ ಮಾಡಿದ್ದೀನಿ. ಹಾಗ್ಯಾಕಂತೀರಾ? ಹೌದಪ್ಪ, 20-25 ವರ್ಷಗಳ ಹಿಂದೆ ನನಗೂ ಚಿಕ್ಕ ವಯಸ್ಸು. ದೇವಸ್ಥಾನದಲ್ಲಿ ಬಹಳ ಮುಖ್ಯ ವ್ಯಕ್ತಿ ಅನಿಸ್ಕೊಂಡಿದ್ದೆ. ಧರ್ಮದರ್ಶಿಗಳು, ದೇವಸ್ಥಾನದ ಟ್ರಸ್ಟಿಗಳು ನನ್ನನ್ನು ನಂಬುವಂತೆ ಮಾಡಿಕೊಂಡಿದ್ದೆ. ಹೆಚ್ಚು ಹಣ ಗಳಿಸ್ಬೇಕು, ಬೇಗ ಶ್ರೀಮಂತನಾಗಬೇಕು ಅನ್ನುವ ಹುಚ್ಚು ನನಗೆ ಹಿಡಿದಿತ್ತು. ನಯವಾಗಿ ಮಾತನಾಡುತ್ತಾ ಭಕ್ತರಿಗೆ ಮೋಸ ಮಾಡ್ತಿದ್ದೆ. ಶಿವಕೂಟದಲ್ಲಿ ಪ್ರತಿದಿನ ನಾವು ಭಕ್ತರಿಗೆ ಉಚಿತ ಊಟ ಹಾಕಬೇಕಾಗಿತ್ತು. ಅದಕ್ಕಾಗಿ ಸಾಮಾನು ಸರಂಜಾಮು ದೇವಸ್ಥಾನಕ್ಕೆ ಬಂದು ಬೀಳ್ತಿತ್ತು. ತುಪ್ಪ, ರವೆ, ದ್ರಾಕ್ಷಿ, ಗೋಡಂಬಿ, ಅಕ್ಕಿ, ಬೇಳೆ, ತರಕಾರಿ ಎಲ್ಲವನ್ನೂ ನಾನು ಮನೆಗೆ ಸಾಗಿಸ್ತಿದ್ದೆ. ಭಕ್ತರು ಹುಂಡಿಗೆ ಹಣ ಹಾಕದೆ ತಟ್ಟೆಗೆ ಹಣ ಹಾಕಿದರೆ ನನಗೆ ತುಂಬ ಸಂತೋಷವಾಗ್ತಿತ್ತು. ದೇವಸ್ಥಾನದ ಜೀರ್ಣೋದ್ಧಾರದ ಹೆಸರಿನಲ್ಲಿ ದಾನಿಗಳಿಂದ ಹಣ ಸಂಗ್ರಹಿಸ್ತಾ ಇದ್ದೆ. ಆದರೆ ಆ ಹಣದಲ್ಲಿ ಅರ್ಧಕ್ಕರ್ಧ ಹಣ ನನ್ನ ಖಾತೆಗೆ ಜಮಾ ಆಗ್ತಿತ್ತು. ನನ್ನನ್ನು ಪ್ರತಿಭಟಿಸಿದವರನ್ನ ಸುಮ್ಮನಾಗುವಂತೆ ಮಾಡುವ ಜಾಣ್ಮೆ ನನ್ನಲ್ಲಿತ್ತು. ದಿನಕ್ಕೆ ನಾನು ಶ್ರೀಮಂತನಾಗುತ್ತಾ ಹೋದೆ. ದೊಡ್ಡ ಮನೆ ಕಟ್ಟಿಸ್ದೆ, ಕಾರು ತೆಗೆದುಕೊಂಡೆ. ಶ್ರೀಮಂತರ ಸಹವಾಸ ಮಾಡದೆ ಊರಿನಲ್ಲಿ ನನ್ನ ಪ್ರತಿಷ್ಠೆ ಹೆಚ್ಚುತ್ತಾ ಹೋಯಿತು. ನಾನು ಅಹಂಕಾರದಿಂದ ಮೆರೆತಿದ್ದಾಗ ನಮ್ಮ ತಂದೆ ತಾಯಿ ಈ ಹಳೆಯ ಮನೆಯಲ್ಲೇ ಇದ್ದರು. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ಜನರಿಗೆ ಮೋಸ ಮಾಡಬೇಡ, ದೇವರು ನಿನಗೆ ಒಳ್ಳೆಯದು ಮಾಡಲ್ಲ ಅಂತ. ಆದರೆ ನಾನು ಅವರ ಮಾತುಗಳಿಗೆ ಬೆಲೆಯನ್ನೇ ಕೊಡಲಿಲ್ಲ. ನನ್ನ ಸ್ವಯಂಕೃತ ಅಪರಾಧದಿಂದ ಎಲ್ಲ ಕಳ್ಕೊಂಡೆ. ಬದುಕನ್ನು ನರಕ ಮಾಡಿಕೊಂಡೆ. ಹೇಗೆ ನನ್ನ ಜೊತೆ ಬನ್ನಿ ಎನ್ನುತ್ತಾ ಶಾಸ್ತ್ರಿಗಳು ಎದ್ರು. ಅವರು ಹಾಲ್ನಲ್ಲಿದ್ದ ಕೋಣೆಯೊಂದನ್ನು ಪ್ರವೇಶಿಸಿದ್ರು. ಇಲ್ಲಿಗೆ ಬನ್ನಿ, ಈಕೆ ನನ್ನ ಹೆಂಡತಿ. 10 ವರ್ಷಗಳ ಹಿಂದೆ ಬಚ್ಚಲು ಮನೆಯಲ್ಲಿ ಜಾರು ಬಿದ್ದು ತೊಡೆ ಮೂಳೆ ಮುರಿದುಕೊಂಡಳು. ಆಪರೇಷನ್ ಮಾಡಿಸಿದ್ರು, ಪ್ರಯೋಜನವಾಗಲಿಲ್ಲ. 10 ವರ್ಷದಿಂದ ಮಲಗಿದ್ದಲ್ಲೇ ಎಲ್ಲ ಆಗ್ತಿದೆ. ಆಕೆ ಗುಬ್ಬಚ್ಚಿಯಂತೆ ಮಲಗಿದ್ರು. ಉಸಿರಾಡ್ತಾ ಇದ್ದುದರಿಂದ ಬದುಕಿದ್ದಾರೆ ಅನ್ನಿಸ್ತಿತ್ತು. ಮಂಚದ ಎದುರಿಗಿದ್ದ ಗೋಡೆಯ ಮೇಲೆ ಒಬ್ಬ ತರುಣಿಯ ಫೋಟೋ ಹಾಕಲಾಗಿತ್ತು. ಅದಕ್ಕೆ ಹಾರ ಹಾಕಿದ್ರು. ಅವ್ರು ಯಾರು? ನಿರ್ಮಲಾ ಕೇಳಿದಳು. ನನ್ನ ದೊಡ್ಡ ಮಗಳು ಲಕ್ಷ್ಮಿ. ಅವಳಿಗೆ ಬಹಳ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿದೆ. ಹುಡುಗ ಇಂಜಿನಿಯರ್. ಮದುವೆಯಾಗಿ 5 ವರ್ಷ ಕಳೆದ್ರೂ ಮಕ್ಕಳಾಗಲಿಲ್ಲ. ವ್ರತ ಪೂಜೆ ಎಲ್ಲ ಮಾಡಿದಳು. ಡಾಕ್ಟರಿಂದಲೂ ಚಿಕಿತ್ಸೆ ಕೊಡಿಸ್ದೆ. ಕೊನೆಗೆ ಗರ್ಭಿಣಿ ಆದಳು. ಹೆಣ್ಣು ಮಗುವಾಯಿತು. ಮಗುವಾದ 1 ವಾರದಲ್ಲೇ ತುಂಬ ಜ್ವರ ಬಂದು ಹೋಗ್ಬಿಟ್ಲು. ಅಳಿಯ ಬೇರೆ ಮದುವೆ ಆದ. ಮಗುನ ಇಲ್ಲೇ ಬಿಟ್ಟೋದ. ಆ ಮಗುಗೆ ಈಗ 20 ವರ್ಷ. ಅವಳ ಮದುವೆ ನಾನೇ ಮಾಡಬೇಕು. ಆ ಹುಡುಗಿ ಎಲ್ಲಿ? ಮೈಸೂರಿಗೆ ಹೋಗಿದ್ದಾಳೆ. ಅವಳ ಸ್ನೇಹಿತೆಯ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯಂತೆ. ಬನ್ನಿ ಪಕ್ಕದ ಕೋಣೆಗೆ ಹೋಗೋಣ. ಆ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಮಂಚದ ಮೇಲೆ ಕುಳಿತಿದ್ರು. ಆತನಿಗೆ ಸುಮಾರು 50 ವರ್ಷಗಳಾಗಿತ್ತು. ಆತ ಇವರ್ಯಾರನ್ನೂ ಗಮನಿಸಿದಂತೆ ಕಾಣಲಿಲ್ಲ. ಇವನು ನನ್ನ ಮೊದಲನೇ ಮಗ ಶ್ರೀಕಂಠ. 20 ವರ್ಷಗಳಾಗೋವರೆಗೂ ಚೆನ್ನಾಗಿದ್ದ. ಒಂದು ಭಾನುವಾರ ತೆಂಗಿನಕಾಯಿ ಕೀಳೋದಕ್ಕೆ ಮರ ಹತ್ತವನು ಕೆಳಗೆ ಬಿದ್ದುಬಿಟ್ಟ. ಆವತ್ತಿನಿಂದ ಹೀಗಾಗ್ಬಿಟ್ಟ. ಮಾತಿಲ್ಲ, ಕತೆ ಇಲ್ಲ, ಕಡೆ ಕೂತಿರ್ತಾನೆ. ಊಟ ತಿಂಡಿ ಕೊಟ್ಟರೆ ತಿಂತಾನೆ. ಡಾಕ್ಟ್ರುಗಳು ಬದುಕಿರೋವರೆಗೂ ಹೀಗೆ ಇರ್ತಾನೆ ಅಂತಾರೆ. ನಿಮ್ಮನ್ನೆಲ್ಲ ಗುರುತಿಸ್ತಾರಾ? ನನ್ನನ್ನು ಗುರುತಿಸ್ತಾನೆ. ಯಾಕಂದರೆ ನಾನೇ ಊಟ ತಿಂಡಿ ಕೊಡೋದು. ನನ್ನ ಚಿಕ್ಕ ಮಗ ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸ್ತಾನೆ. ಅವನನ್ನು ಗುರುತಿಸ್ತಾನೆ. ಹಾಸಿಗೆ ಎಲ್ಲ ಮಾಡ್ಕೋತಾನೆ. ಯಾರೊಬ್ಬರು ಮಾತಾಡಲ್ಲ. ಹೊರಗೆ ಬಂದು ಕುಳಿತರು. ಅಷ್ಟರಲ್ಲಿ ಶಾಸ್ತ್ರಿಗಳ ಸೊಸೆ ಎಲೆ ಹಾಕಿದ್ದಳು. ಊಟ ಸರಳವಾಗಿದ್ದರೂ ತುಂಬ ರುಚಿಯಾಗಿತ್ತು. ಊಟದ ನಂತರ ಶಾಸ್ತ್ರಿಗಳು ಹೇಳಿದರು, ನನಗೆ ಇನ್ನೊಬ್ಳು ಮಗಳಿದ್ದಳು. ತುಂಬ ಚೆಲುವೆ, ಗ್ರ್ಯಾಜುಯೇಟ್ ಆಗಿದ್ಲು. ಅವಳಿಗೆ ಮದುವೆ ಮಾಡಬೇಕು ಅಂದ್ಕೊಳ್ತಿರುವಾಗ ತೊನ್ನು ಕಾಣಿಸ್ಕೊಳ್ತು. ವರ್ಷದಲ್ಲಿ ಮೈಯೆಲ್ಲ ಹರಡ್ತು. ಮದುವೆ ಯೋಚನೆ ಕೈಬಿಟ್ಟೆ. ಅವಳು ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ. ನಿನ್ನ ಕಾಲ ಮೇಲೆ ನಿನ್ನ ನಿಂತ್ಕೊಳ್ಬೇಕು. B.Ed ಮಾಡು, ಜನ 4 ದಿನ ಆಡ್ಕೋತಾರೆ, ಆಮೇಲೆ ಸುಮ್ಮನಾಗ್ತಾರೆ ಅಂತ ಹೇಳಿದೆ. ನಿಜ, ಹೆಣ್ಮಕ್ಳು ಅವರ ಕಾಲ ಮೇಲೆ ಅವ್ರು ನಿಂತರೆ ಒಳ್ಳೆಯದು. ನಿರ್ಮಲಾ ಹೇಳಿದಳು. ನಾನು ಆ ರೀತಿ ಹೇಳಿದ್ದೆ ತಪ್ಪಾಯ್ತಮ್ಮ. ಮಾರನೇ ದಿನನೇ ಹೋಗಿ ಹೊಳೆಯಲ್ಲಿ ಮುಳುಗಿಬಿಟ್ಟಳು. ಓ ದೇವ್ರೇ, ನನ್ನ ಪುಣ್ಯ. ನನ್ನ ಕೊನೆಯ ಮಗ ಶ್ರೀಧರ ಆರೋಗ್ಯವಾಗಿದ್ದಾನೆ. ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ. ನಮ್ಮ ಮನೆಗೆ ಹೆಣ್ಣು ಕೊಡೋದಕ್ಕೆ ಜನ ಹೆದರ್ತಿದ್ರು. ಕೊನೆಗೆ ನಾನು ಅನಾಥಾಲಯದಿಂದ ಒಂದು ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಿದೆ. ಅವಳೇ ಶಾಂತಿ. ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ.
ನಿಮ್ಮ ಮಗ ಎಲ್ಲಿ? ಇವತ್ತು ಯಾವುದೋ ಪರೀಕ್ಷೆ ಬರೆಯೋಕ್ಕೆ ಮೈಸೂರಿಗೆ ಹೋಗಿದ್ದಾನೆ. ಶಾಸ್ತ್ರಿಗಳು ಒಂದು ನಿಮಿಷ ಮೌನವಾಗಿದ್ದು ಒಳಗೆದ್ದು ಹೋದರು. ಅವರು ಹೊರಗೆ ಬಂದಾಗ ಅವರ ಕೈಯಲ್ಲಿ ಒಂದು ಪುಟ್ಟ ಬೆಳ್ಳಿ ಗಣಪತಿ ಇತ್ತು. ಈ ವಿಗ್ರಹನ ಶ್ಯಾಮರಾಯರಿಗೆ ಕೊಡಿ, ದಿನ ಪೂಜೆ ಮಾಡಲಿ, ಒಳ್ಳೇದಾಗುತ್ತೆ. ದಿವಾಕರ ಅದನ್ನ ತೆಗೆದುಕೊಂಡ. ನೋಡಿ, ನಮ್ಮ ತಂದೆ ಸ್ವರ್ಗ ನರಕಗಳ ಕಲ್ಪನೆಯೇ ಸುಳ್ಳು. ನಾವು ಒಳ್ಳೇದು ಮಾಡಿದರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದಾಗುತ್ತೆ. ಜೀವನ ಅನ್ನುವುದು ರೊಟ್ಟಿ ತಿರುವಿ ಹಾಕಿದ ಹಾಗೆ, ಆದ್ದರಿಂದ ಪ್ರಾಮಾಣಿಕವಾಗಿರಬೇಕು ಅಂತಿದ್ರು. ನಾನು ಅವ್ರ ಮಾತು ಕೇಳಲಿಲ್ಲ. ಹಣದ ಮೋಹಕ್ಕೆ ಬಲಿಯಾಗಿ ದೇವರ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿದೆ. ಅದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತೆ ನಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಆದರೆ ಒಂದು ಪ್ರಶ್ನೆ ಮಾತ್ರ ನನ್ನನ್ನು ಕಾಡ್ತಾ ಇದೆ. ಏನದು? ನಾನು ತಪ್ಪು ಮಾಡಿದೆ, ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ದೇವ್ರು ಯಾಕೆ ಶಿಕ್ಷೆ ಕೊಟ್ಟ? ನನ್ನ ಹೆಣ್ಮಕ್ಳು ಚಿಕ್ಕ ವಯಸ್ಸಿನಲ್ಲಿಯೇ ಸತ್ತೋದ್ರು. ಮಗ ಪ್ರಯೋಜನಕ್ಕೆ ಬಾರ್ದವನಾಗ್ಬಿಟ್ಟ. ಯಾಕಿಗೆ? ನಾವೀಗ ಏನು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ಪೂರ್ವ ಜನ್ಮದ ಕರ್ಮ ಅಂತಾರೆ ಹಿರಿಯರು. ಅವರವರ ಕರ್ಮ ಅವರು ಅನುಭವಿಸಲೇಬೇಕು. ಕೃಷ್ಣಮೂರ್ತಿ ಹೇಳಿದರು. ಏನೋ ಈ ಬಗ್ಗೆ ಯೋಚಿಸಿದರೆ ತಲೆ ಕೆಟ್ಟಂತಾಗುತ್ತೆ. ಒಂದು ಮಾತಂತೂ ನಿಜ, ಹಣೆ ಬರಹ ಯಾರು ತಪ್ಪಿಸುವಂತಿಲ್ಲ. ಏನೇ ಸಂಪಾದಿಸಿ ಇದ್ರೂ ಪ್ರಾಪ್ತಿ ಇದ್ದಷ್ಟೇ ಲಭ್ಯ. ಬದುಕು ನನಗೆ ಬಹು ದೊಡ್ಡ ಪಾಠ ಕಲಿಸ್ಬಿಡ್ತು. ಸುಮಾರು 20 ವರ್ಷಗಳಿಂದ ಕೊರಗೋದು ಮಾತ್ರ ತಪ್ಪಲಿಲ್ಲ. ಅಷ್ಟರಲ್ಲಿ ಚೂಡಿದಾರ್ ಧರಿಸಿದ್ದ ಹುಡುಗಿಯೊಬ್ಬಳು ಒಳಗೆ ಬಂದಳು. ಇವಳು ನನ್ನ ಮೊಮ್ಮಗಳು ಶ್ರೀಲಕ್ಷ್ಮಿ, ಕೊನೆಯ BA ಯಲ್ಲಿದ್ದಾಳೆ. ನಮ್ಮ ದೂರದ ಸಂಬಂಧಿಯೊಬ್ಬರು ಚಾಮರಾಜನಗರದಲ್ಲಿದ್ದಾರೆ. ಆಕೆಯ ಮಗ ಹೈಸ್ಕೂಲ್ ಮೇಷ್ಟ್ರು. ಆ ಹುಡುಗ ಇವಳನ್ನು ಮದುವೆ ಆಗೋಕ್ಕೆ ಒಪ್ಪಿದ್ದಾನೆ. ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇರೋದು. ಯಾವಾಗ ಮದುವೆ ಗೊತ್ತಿಲ್ಲ. ಅವನು ಸರಳವಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿ, ಆದರೆ 20,000 ರೂಪಾಯಿ ಕೊಡಿ, ನನಗೆ ಯಾವುದಕ್ಕಾದರೂ ಆಗುತ್ತೆ ಅಂತಿದ್ದಾನೆ. ನಾನು ಹಾಗೂ ಹೀಗೂ 5,000 ಕೊಡಬಲ್ಲೆ. ನನ್ನ ಮಗನ ಕೇಳುವಂತೇ ಇಲ್ಲ. ಉಳಿದ ಹಣ ಎಲ್ಲಿಂದ ತರೋದು ಹೇಳಿ? ದಿವಾಕರ ಆ ಮನೆಯಲ್ಲಿದ್ದ ಪುಟಾಣಿಗಳಿಗೆ 100 ರೂಪಾಯಿ ಕೊಟ್ಟು ಹೇಳ್ದ, ನಿಮ್ಗೇನು ತರಕ್ಕಾಗಲಿಲ್ಲ, ಏನಾದರೂ ತೆಗೆದುಕೊಳ್ಳಿ. ಶಾಂತಿ ನಿರ್ಮಲಾಗೆ ಹುಡುಗಿಯರಿಗೆ ಕುಂಕುಮ ಕೊಟ್ಟು ಎಲೆ, ಅಡಿಕೆ, ಬಾಳೆಹಣ್ಣು ಕೊಟ್ಟಳು. ಎಲ್ಲರೂ ಶಾಸ್ತ್ರಿಗಳ ಪಾದ ಮುಟ್ಟಿ ನಮಸ್ಕರಿಸಿ ಹೇಳಿದರು, ಆಶೀರ್ವಾದ ಮಾಡಿ ನಾವಿನ್ನು ಹೊರಡ್ತೀವಿ. ನನ್ನಂತಹ ಪಾಪಿ ಕಾಲಿಗೆ ಬೀಳ್ಬಾರ್ದಪ್ಪ. ನೀವು ಮಾಡಿದ್ದು ತಪ್ಪು ಅಂತ ನಿಮಗೆ ಅರಿವಾಗಿದೆ. ಇನ್ನೂ ಆ ಬಗ್ಗೆ ಯೋಚಿಸಬೇಡಿ. ಮೊಮ್ಮಗಳ ಜವಾಬ್ದಾರಿ ಕಳೆದುಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಕೃಷ್ಣಮೂರ್ತಿ ಹೇಳಿದ್ರು. ಶಾಸ್ತ್ರಿಗಳು ಕಾರಿನ ಬಳಿಗೆ ಬಂದು ಬೀಳ್ಕೊಟ್ರು. ಕಾರು ಹತ್ತಿ ಕುಳಿತಿದ್ದ ದಿವಾಕರ ಕೆಳಗಿಳಿದು ಶಾಸ್ತ್ರಿಗಳ ಕೈ ಹಿಡಿದು ಹೇಳ್ದ, ಶಾಸ್ತ್ರಿಗಳೇ, ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತಾರೆ. ಪಶ್ಚಾತ್ತಾಪದಿಂದ ನಿಮ್ಮ ಮನಸ್ಸು ಶುದ್ಧವಾಗಿದೆ. ಈ 15,000 ತೆಗೆದುಕೊಳ್ಳಿ, ಮೊಮ್ಮಗಳ ಮದುವೆ ಮಾಡಿ. ಬೇಡಪ್ಪ, ನಿಮ್ಗೆ ಯಾಕೆ ತೊಂದರೆ ಏನಿಲ್ಲ. ಒಂದು ಒಳ್ಳೆಯ ಕಾರ್ಯಕ್ಕೆ ಹಣ ವಿನಿಯೋಗವಾದರೆ ಅದಕ್ಕಿಂತ ಹೆಚ್ಚಿನ ಸಂತೋಷವೇನಿದೆ? ದಯವಿಟ್ಟು ಬೇಡ ಅನ್ಬೇಡಿ. ಶಾಸ್ತ್ರಿಗಳು ಮೌನವಾಗಿ ಹಣ ತೆಗೆದುಕೊಂಡ್ರು. ದೇವರು ನನ್ನನ್ನು ಖಂಡಿತ ಕ್ಷಮಿಸಿದ್ದಾನೆ, ಆದ್ದರಿಂದಲೇ ಈ ಸಹಾಯ ಸಿಕ್ಕಿದೆ ಎನಿಸಿದಾಗ ಅವರು ಮನದಲ್ಲೇ ದೇವರಿಗೆ ವಂದಿಸಿದ್ರು. ಕಣ್ಣೀರಿನಿಂದ ಮಂಜಾಗಿದ್ದ ಅವರ ದೃಷ್ಟಿಗೆ ಕಾರು ಹೋಗಿದ್ದು ಕಾಣಲಿಲ್ಲ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.